ಪಿತೃಪಕ್ಷ ಸ್ಟಾರ್ಟ್ ಆಗೋದು ಪೌರ್ಣಮಿಯಿಂದ ಅಮಾವಾಸ್ಯೆ ಒಳಗಡೆ. ಈ ಒಂದು ಮಧ್ಯದಲ್ಲಿ ನಾವು ಪಿತೃಪಕ್ಷ ಹಬ್ಬನ ಮಾಡ್ಕೊಳ್ಬೋದು. ನಾವು ಅಮಾವಾಸ್ಯೆ ಒಳಗಡೆನೆ ನಾವು ಇವತ್ತು ಪಿತೃಪಕ್ಷ ಹಬ್ಬನ ಮಾಡ್ಕೊಂಡ್ವಿ. ಪಿತೃಪಕ್ಷ ಹಬ್ಬನ ಯಾಕೆ ಮಾಡ್ತಾರೆ ಅಂದರೆ, ನಮ್ಮ ಪ್ರೀತಿ ಪಾತ್ರರು ಹಾಗೆ ಹಿರಿಯರು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಸೊ ಅವ್ರನ್ನ ವರ್ಷಕ್ಕೊಮ್ಮೆ ಆದರೂ ನಾವು ನೆನೆಸ್ಕೊಂಡು ಅವರಿಗೆ ಇಷ್ಟವಾಗಿರುವಂತಹ ತಿಂಡಿಗಳನ್ನ ಮಾಡಿ ಪ್ರೀತಿಯಿಂದ ಬಡಿಸಿ ಎಡೆಯನ್ನು ಇಟ್ಟು ಪೂಜೆನ ಮಾಡಿ, ಹಾಗೆ ಕಾಗೆಗೂ ಕೂಡ ಊಟನ ಇಟ್ಟು ಪೂಜೆನ ಮಾಡಿಕೊಂಡು ನಂತರ ಅವರಿಗೆ ಮಾಡಿಟ್ಟಿರುವಂತಹ ತಿಂಡಿಗಳನ್ನ ನಾವು ಪ್ರಸಾದವನ್ನಾಗಿ ಸ್ವೀಕರಿಸಿ ಅವರ ಒಂದು ಆಶೀರ್ವಾದನ ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ಹಬ್ಬದ ದಿನ ಎಲ್ಲರೂ ಖುಷಿಯಾಗಿ ಈ ಒಂದು ಹಬ್ಬನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದುಃಖ ಪಟ್ಕೊಂಡು ಹಬ್ಬನ ಮಾಡಬೇಡಿ. ಮನೆ ಒಳಗಡೆ ಹೊರಗಡೆ ಹಾಗೆ ಹೊಸ್ತಿಲಿಗೆ ರಂಗೋಲೆ ಬಿಡೋ ಹಾಗಿಲ್ಲ, ಹಾಗೆ ಗಂಟೆನೂ ಕೂಡ ಬಾರಿಸೋ ಹಾಗಿಲ್ಲ. ಆದಷ್ಟು ಮಧ್ಯಾಹ್ನದೊಳಗಡೆನೆ ನಾವು ಪಿತೃಪಕ್ಷ ಹಬ್ಬನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕಾಗೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ಸಂಜೆ ಟೈಮು ಕಾಗೆ ಬರೋದಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನದೊಳಗಡೆನೆ ನಾವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ನಮ್ಮ